ಕಮಿಟಿ ಒಂದಿದೆ, ಅದಕ್ಕೆ ಅವರೆಲ್ಲ ಒಂದು ರಿಪೋರ್ಟ್ ಎಲ್ಲ ರೆಡಿ ಮಾಡಿದ್ದಾರೆ, ಕಳಿಸಿದ್ದಾರೆ. ಅದು ಬರಲಿ ಅಂತ ಕಾಯ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಅವ್ರು ಬಿಟ್ಬಿಟ್ಟಿದ್ದೀವಿ ನಾವು ಅದಕ್ಕೆ ಗೌರ್ಮೆಂಟ್ ನಾವು ಇಂಟರ್ಫಿಯರ್ ಆಗೋದಲ್ಲ. ಸೊ ಅವ್ರೇನು ತೀರ್ಮಾನ ಮಾಡ್ತಾರೋ ಅವರು ಮಾಡಿ ಆಗಲೇ ಒಂದು ತೀರ್ಮಾನಕ್ಕೆ ಬಂದು ಹೋಗಿದೆ. ಅದು ನನಗೆ ಮಾಹಿತಿ, ನಾನು ಅವ್ರ ರಿಪೋರ್ಟ್ನ ನಾನು ತಗೊಂಡು ನಾನು ಇಂಟರ್ಫಿಯರ್ ಆಗೋಕ್ಕೆ ಸರಿ ಇಲ್ಲ. ಇಲ್ಲಿ ನನ್ನ ಮಾಹಿತಿಗೆ ಬಂದಿಲ್ಲ. 2 ಕೇಸು ಅಟೆಂಪ್ಟ್. Sir, in August, Union Government approved phase 3. So far, BMRCL has not floated the tender, silver tender, because of the double decker. Is the double decker project delaying the matter? No. Government has to give an approval for it. Karnataka government, we have to give funds to it. They are asking for 9,800 crores. We have placed this before the cabinet. It is not a small money. It is the corporation who have to bear that expenditure. In turn, government has to help the corporation. So we have decided it is a long designed, very good concept which we are doing it. We have already tried for a small space in Ragi Gunda, and you have seen yourself. So some lot of corrections, maybe we will rectify those corrections. We will do that because of the traffic, ease of the traffic. Sir, ಜಲಮಂಡಳಿ ದರ ನೀರಿನ ದರ ಪ್ರಸ್ತಾವನೆ ಅವರು ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ. ನೀರಿನವರು ಅವರೆಲ್ಲ ಕೊಟ್ಟಿದ್ದಾರೆ. ನಾನು ಒಂದಿನ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಆ ವಿಚಾರ ಪ್ರಸ್ತಾವನೆ ಲೀಟರ್ಗೆ 80 ಪೈಸೆ ಜಾಸ್ತಿ ಮಾಡಿ 1,080 ಪೈಸೆ. 1 ಲೀಟರ್ಗೆ ನಾವೇ 5 ಪೈಸೆ ತಗೊಳ್ತೀವಿ. ಇದರಲ್ಲಿ ಇದ್ರ ನೀರ್ನ 5 ರೂಪೀಸ್ ಏನೋ ಮಾಡಿದ್ದಾರೆ ಗೌರ್ಮೆಂಟ್. 1 ಲೀಟರ್ಗೆನೋ ಸ್ಮಾಲ್ 1 ಪೈಸಾ ಇರಬೇಕು. ಅವರೇನೋ ಪ್ರಪೋಸಲ್ ಕೊಟ್ಟಿದ್ದಾರೆ ಅವರು, ಬಿಡಿ ಅವರು. ಅದನ್ನ ಕ್ಯಾಬಿನೆಟ್ ಇಟ್ಕೊಂಡು ಹೋಗಿರ್ತೀನಿ. 14 ವರ್ಷ ಆಗಿದೆ. 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ನನಗೆ ಅದು ಕೆಆರ್ಸಿಗೆ ಈಗಾಗಲೇ ಎಸ್ಕಾಂ ಪ್ರಸ್ತಾವನೆ ಸಲ್ಲಿಕೆ ಮಾಡಿದೆ ಸರ್. ಕಡಿಮೆ ಮಾಡಿದ್ರು ಲಾಸ್ಟ್ ಟೈಮ್. ಹೆಚ್ಚು ಮಾಡಬೇಕು ಸರ್. ಮತ್ತೆ ಕಡಿಮೆ ಮಾಡಿದ್ದು ನೀವು ಒಂದಿನ ಅನುಭವಿಸಿಲ್ಲ, ನೀವು ಬರೀ ಜಾಸ್ತಿ ಮಾಡಿದ್ದೀರಿ ಸರ್. ಅದನ್ನ ಡಬಲ್ ಡೆಕ್ಕರ್ಗೆ BBMP had agreed to provide 450 crores for the work project which has already been implemented. ಈಗ ಆಲ್ರೆಡಿ ಡಬಲ್ ಡೆಕ್ಕರ್ ಇದೆಯಲ್ಲ ಸರ್, ಅದಕ್ಕೆ BBMP ಅಗ್ರಿ ಮಾಡಿದ್ರು 450 crores ಕೊಡ್ತೀವಿ ಅಂತ. ಬಿಡಿ, ಅವೆಲ್ಲ ಇಂಟರ್ನಲ್ ಇಶ್ಯೂಸ್ ಸಾರ್ಟ್ ಔಟ್. ಸರ್, ಈ ಸಲ ಬಜೆಟ್ ನಲ್ಲಿ ಗ್ರೇಟರ್ ಬೆಂಗಳೂರಿಗೆ ಏನಾದ್ರು ಅನುದಾನವನ್ನು ಕೊಡ್ತಾ ಇದ್ದೀರಾ? ಗ್ರೇಟರ್ ಬೆಂಗಳೂರು ಯಾವಾಗ ಚಾಲನೆ ಬರ್ಬೋದು? ಯಾವ್ದೆಲ್ಲ ಒಪಿನಿಯನ್ ಬಂದಿದೆ ಸರ್? ಕ್ಯಾಬಿನೆಟ್ ಅಲ್ಲಿ ಏನು ಬಿಡದಿತ್ತವೆ ಇತ್ತು, ಅದನ್ನ ಟೌನ್ಶಿಪ್ಗೆ ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ ಈಗಲೇ ನಮ್ಮ ಲಾ ಮಿನಿಸ್ಟರ್ ಕಂಪ್ಲೀಟ್ ತಿಳಿಸಿದ್ದಾರೆ. ಎರಡನೇದು, ಈಗ ಪಬ್ಲಿಕ್ ಹಿಯರಿಂಗ್ ಕರೆದಿದ್ದಾರೆ ಬೆಂಗಳೂರು ಸಿಟಿ, ಗ್ರೇಟರ್ ಬೆಂಗಳೂರು ಬಗ್ಗೆ. ನಮ್ಮ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಆಲ್ ಪಾರ್ಟಿ MLAs ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಒಂದು ಡಿಸಿಷನ್ ಬಂದಿದ್ದಾರೆ. MLAs ಹತ್ರ ಎಲ್ಲ ಚರ್ಚೆ ಮಾಡಿ ಅಂತ ಹೇಳಿದ್ದೀನಿ, ಬೆಂಗಳೂರು ಸಿಟಿ MLAs ಹತ್ರ. ಅದು ಮುಗಿದಿದೆ. ಈಗ ಸಾರ್ವಜನಿಕರನ್ನು ಕರೀತಾ ಇದ್ದೀವಿ, ಪಬ್ಲಿಕ್ ಹಿಯರಿಂಗ್ ಕೇಳ್ತಾ ಇದೀವಿ. ಪಬ್ಲಿಕ್ ಏನ್ ಹೇಳ್ತಾರೆ ಅವ್ರದ್ದೇನೋ ಸಜೆಷನ್ಸ್ ಅವ್ರಿಗೂ ತಗೊಂಡಿದ್ದೀವಿ. ಏನ್ ಮಾಡಿದಾರ ಇನ್ನ ನನ್ಗೆ ಗೊತ್ತಿಲ್ಲ. ಅವ್ರು ಏನು ಮಾಡಿದ್ದಾರೆ ಅದನ್ನ ನೀವು ಮಾಡಿರೋದನ್ನ ಸಾರ್ವಜನಿಕರಲ್ಲಿ ನೀವು ಹೋಗಿ ನಿಮ್ ಕ್ವಶನ್ಸ್ ನ ಕೇಳಿ, ನೀವು ಹೋಗಿ ಅದಕ್ಕೆ ಬಗ್ಗೆ ನಿಮ್ದು ಒಪಿನಿಯನ್ ಇದ್ದು ಪ್ಲಸ್ ಅವ್ರ ಒಪಿನಿಯನ್ ತಗೊಳ್ಳೋಣ. ಸರ್, ಎರಡನೇ ಏರ್ಪೋರ್ಟ್ ಸ್ಥಳಾವಕಾಶ ಅದು ಚರ್ಚೆ ಆಗ್ತಾ ಇದೆ. ಅದು ನಾನು ಚೀಫ್ ಮಿನಿಸ್ಟರ್ ನಮ್ಮಿಬ್ರಿಗೂ ನಾವು ಪ್ರೆಸೆಂಟ್ ಮಾಡ್ತಾರೆ. ಅದಾದ್ಮೇಲೆ ನಾವು ಏರ್ಪೋರ್ಟ್ ಅವ್ರನ್ನೂ ಕೇಳಬೇಕು. ಅವ್ರದ್ದು ಬಹಳ ಮುಖ್ಯ. ಯಾಕೆಂದ್ರೆ ನಾವು ಅನ್ಕೊಂಡು ಜಾಗದಲ್ಲೆಲ್ಲ ಅವ್ರು ಮಾಡೋಕ್ಕಾಗಲ್ಲ. ಅದಕ್ಕೆಲ್ಲ ಲೆಕ್ಕಾಚಾರ ಇದೆ. ಗುಡ್ಡೆಗೆ ಇರಬಾರ್ದು, ಜಮೀನು ಮಟ್ಟ ಇರಬೇಕು, ಏನು ಟ್ರಾಫಿಕ್ ಸಮಸ್ಯೆ, ಸೆಕ್ಯೂರಿಟಿ ಸಮಸ್ಯೆ, ಇವೆಲ್ಲ ಇದೆ. ಅದೆಲ್ಲ ಅವ್ರು ಏನ್ ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ 2-3 ಆಪ್ಷನ್ಸ್ ಇಟ್ಟಿದ್ದಾರೆ. ಸರ್, ಕೆಂಪೇಗೌಡ ಏರ್ಪೋರ್ಟ್ ಆಗಬೇಕಾದ್ರೆ ಬಿಡದಿ ಕಡೆನೇ ಫಸ್ಟ್ ಆಪ್ಷನ್ ಇದ್ದಿದ್ದು, ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಶಿಫ್ಟ್ ಆಯ್ತು ಅಂತ. ಗೊತ್ತಿಲ್ಲಪ್ಪ, ಅದು ಬರ್ಲಿ ಬಂದ ಮಾತಾಡೋಣ. ಸರ್, TTDಯಲ್ಲಿ ಅನ್ಯ ಧರ್ಮದವ್ರನ್ನ 18 ಜನರನ್ನ ಈಗಾಗಲೇ ಟ್ರಾನ್ಸ್ಫರ್ ಮಾಡಿರುವಂತದ್ದು ಒಂದು. ಇಲ್ಲಾಂದ್ರೆ VRS ಕಂಪನಿ ಅಂತೇಳಿ TTD ಅವರು ಈಗಾಗಲೇ ಕೂಡ TTD ಅಧ್ಯಕ್ಷರು ಒಂದು ಆದೇಶ ಮಾಡಿದ್ದಾರೆ ಸರ್. ಬೆಂಗಳೂರು ಸಿಟಿ ಮಾತಾಡ್ತಾ ಇದ್ದೀನಿ. ಬೆಂಗಳೂರು ಸಿಟಿ ಸಂಬಂಧಪಟ್ಟಂತೆ, ನನಗೆ ಸಂಬಂಧಪಟ್ಟಂತೆ ಏನಾಗ್ತದೆ ಪ್ರಶ್ನೆ ಕೇಳಿ ಬಹಳ ನಮ್ರತೆಯಿಂದ
ಸರ್ ಈಗ ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಸರ್ ಸಾಕಷ್ಟು ವಿರೋಧ ಕೂಡ ಬರ್ತಾ ಇದೆ, ಬೇಡ ಅಥಾರಿಟಿ ಬಗ್ಗೆ ಪರ್ಸನಲ್ ಆಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತ ವಿಷನ್ ಏನು? ವಿಜಯ್ ಏನು ಬೆಂಗಳೂರು ಇಡೀ ವಿಶ್ವ ಬೆಂಗಳೂರು ನೋಡ್ತಾ ಇದೆ. ಬೆಂಗಳೂರಿನ ಪ್ಲಾನ್ ಸಿಟಿ ಆಗಲಿಲ್ಲ. ಮುಖ್ಯಮಂತ್ರಿ ಆಗ್ತಾರೆ ಅಷ್ಟೇ. ಬೆಂಗಳೂರಿನ ನಾವು ಒಳ್ಳೆ ಈಗಿರೋಂಥ ಸಿಟಿಲಿ ನಾವು ಇನ್ನೆಷ್ಟು ಈಸ್ ಔಟ್ ಮಾಡಲಿಕ್ಕೆ ಸಾಧ್ಯ ಅಥವಾ ಇನ್ನು ಮುಂದೆ ಬೆಳೆಯುವಂಥ ಬೆಂಗಳೂರಿಗೆ ಯಾವ ರೀತಿ ನಾವು ಒಂದು ವಿಷನ್ ಕೊಡಲಿಕ್ಕೆ ಸಾಧ್ಯ ಅದ್ರ ಬಗ್ಗೆ ನಾವು ಯೋಚನೆ ನೀವು ಪ್ರೂವ್ ಆಗಿದ್ದೀರಿ ಸರ್ ಮಾಡ್ತೀವಿ. ಮಾಸ್ಟರ್ ಪ್ಲಾನ್ ಕೂಡ ಹೊಸ ಮಾಸ್ಟರ್ ಪ್ಲಾನ್ ಕೂಡ ಈಗಾಗಲೇ ಬಿಡಿ ಅವರು ಅದಕ್ಕೆ ವರ್ಕೌಟ್ ಮಾಡ್ತಾರೆ. ಸರ್ ನೀವು ಪ್ರೂವ್ ಆಗಿದ್ದೀರಿ ಹಾಗಾದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗ್ಬೇಕನ್ನೋದು ನಿಮ್ ಕನಸು ಕೂಡ ಆಗೋಗಿದೆಯಲ್ಲ, ಯಾರು ಆಗಿಲ್ಲ ಅಂತ Sir, before assembly election, ಸರ್ ಈಗ ಅದನ್ನ ನೀವು ಸರ್ ಈಗ ಬಜೆಟ್ ಗ್ರೇಟರ್ ಬೆಂಗಳೂರು ಸರ್ ಬಜೆಟ್ ನಲ್ಲಿ ಬಿಬಿಎಂಪಿಗೋಸ್ಕರ ನೀವು ಆಗಲೇ ಇವರು ನಮ್ಮ ಒಂದು ಕಮಿಟಿನೇ ಮಾಡಿದೀವಲ್ಲ, ಅಸೆಂಬ್ಲಿಲಿ ಬಿಲ್ಲೇ ಪ್ರೆಸೆಂಟ್ ಮಾಡಿಬಿಟ್ಟು ಅದ್ರ ಬಗ್ಗೆ ಜಾಯಿಂಟ್ ಅಸೆಂಬ್ಲಿ ಕಮಿಟಿನ ಚರ್ಚೆ ಮಾಡ್ತಾ ಇದ್ದಾರೆ. MLAಗಳು MLCಗಳು ನೀವು ಎಲ್ಲ ಚರ್ಚೆ ಮಾಡಿ. ಸರ್ ಗ್ರೇಟರ್ ಬೆಂಗಳೂರು ಅಂತಂದ್ರೆ ಬೆಂಗಳೂರು ದೊಡ್ಡದಾಗುತ್ತೆ ಇವಾಗ, ಸೊ ಜಾಸ್ತಿ ಬಜೆಟ್ ಕೂಡ ಮಂಡನೆ ಮಾಡಬೇಕಾಗುತ್ತೆ ಈ ವರ್ಷದಿಂದಲೂ ಕೂಡ, ಅಂದ್ರೆ ಲಾಸ್ಟ್ ಇಯರ್ ಜನ ನೋಡಿದಾಗ. ಸೊ ಗೌರ್ಮೆಂಟ್ ಇಂದಲೂ ಕೂಡ ಏನಾದ್ರು ಅನುದಾನ ಜಾಸ್ತಿ ಕೊಡ್ತಾ ಇದ್ದೀರಾ ಸರ್? ನೋಡೋಣ, ನಾಳೆ ಚೀಫ್ ಮಿನಿಸ್ಟರ್ ಮುಂದೆ ಅದನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನಮ್ಗೆ ಏನ್ ಬೇಡಿಕೆ ಇದೆ ಅದನ್ನೆಲ್ಲ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನಿಮ್ದು ಎಲ್ಲ ಬಹಳ ನಮ್ಗೆ ಸಹಕಾರ ಇದೆ. ಬಜೆಟ್ ಗಾತ್ರ ಬಜೆಟ್ ಗಾತ್ರ ದೊಡ್ಡದಾಗುತ್ತೆ ಬಿಬಿಎಂಪಿ ಫೈನಾನ್ಸ್ ಮಿನಿಸ್ಟರ್ ಹತ್ರ ಮಾತಾಡಿ. So when will the master plan be ready? Already they are working out. Sir, 2020 there was a comprehensive mobility plan. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.